ಹೀಗೆ ಮಾಡುವುದರಿಂದ ನಾವು ಅತ್ಯಂತ ಕೀಳುಮಟ್ಟದ ಜೀವನವನ್ನು ಅನುಭವಿಸಬೇಕಾಗಿ ಬರುತ್ತದೆ. ಮರದ ಕೆಳಗೆ ಮೂತ್ರ ವಿಸರ್ಜನೆ ಮಾಡಬಾರದು. ಮಲ ವಿಸರ್ಜನೆ ಮಾಡುವಾಗ ಮಾತನಾಡಬಾರದು. ಹಸುವನ್ನು ಎಮ್ಮೆಯನ್ನು ಒದೆಯಬಾರದು. ಸ್ಮಶಾನದಲ್ಲಿ ನಗುತ್ತಾ ಮಾತನಾಡುವುದು. ಮುರಿದ ಬಾಚಣಿಗೆಯಿಂದ ತಲೆ ಬಾಚುವುದು. ಹರಿದು ಹೋದ ಹಳೆಯ ಬಟ್ಟೆಗಳನ್ನು ಹಾಕಿಕೊಳ್ಳುವುದು. ಮನೆಯಲ್ಲಿ ಹಾಳಾದ ಮತ್ತು ತುಕ್ಕು ಹಿಡಿದ ಬೀಗದ ಕೀಗಳನ್ನು ಇಡುವುದು. ಮನೆಯ ಮೇಲ್ಛಾವಣಿಯ ಮೇಲೆ ಕಬ್ಬಿಣದ ಸಾಮಾನುಗಳನ್ನು ಇಡುವುದು. ಮುರಿದು ಹೋದ ವಸ್ತುಗಳನ್ನು ಉಪಯೋಗಿಸುವುದು. ಮೊದಲು ಎಡಕಾಲಿನಿಂದ ಪ್ಯಾಂಟನ್ನು ಧರಿಸುವುದು. 40 ದಿನ ಆದರೂ ಕೂದಲನ್ನು ಕತ್ತರಿಸದೇ ಇರುವುದು. ಉಗುರುಗಳನ್ನು ಹಲ್ಲಿನಿಂದ ಕಚ್ಚುವುದು. ನಿಂತೆ ಸ್ತ್ರೀಯರು ಕೂದಲನ್ನು ಕಟ್ಟಿಕೊಳ್ಳುವುದು. ಸೂರ್ಯೋದಯದವರೆಗೂ ನಿದ್ರೆ ಮಾಡುವುದು. ಅಡಿಗೆ ಮನೆಯ ಹತ್ತಿರ ಮೂತ್ರ ವಿಸರ್ಜನೆ ಮಾಡುವುದು. ಕೈಕಾಲುಗಳು ತೊಳೆಯದೆ ಊಟ ಮಾಡುವುದು. ದೀಪವನ್ನು ಬಾಯಿಯಿಂದ ಊದುವುದು. ಶೂ ಮತ್ತು ಚಪ್ಪಲಿಗಳನ್ನು ತಲೆಕೆಳಗಾಗಿ ಇಡುವುದು. ಹೊಸಲಿನ ಮೇಲೆ ಕುಳಿತುಕೊಳ್ಳುವುದು. ಅತಿಥಿಗಳ ಮುಂದೆ ಕೋಪ ಮಾಡಿಕೊಳ್ಳುವುದು ಮತ್ತು ಬೇರೆಯವರ ಹೆಸರೇಳಿ ನಿಂದಿಸುವುದು. ತಪ್ಪಾಗಿ ಪ್ರಮಾಣ ಮಾಡುವುದು. ಕತ್ತಲಿನಲ್ಲಿ ಊಟ ಮಾಡುವುದು. ಸಾಯಂಕಾಲ ನಿದ್ರೆ ಮಾಡುವುದು. ಒಬ್ಬರ ಬಡತನವನ್ನು ಮತ್ತು ನಿಸ್ಸಹಾಯಕತೆಯನ್ನು ಹಾಡಿಕೊಳ್ಳುವುದು. ಸ್ನೇಹಿತರೆ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.